स्वागत है आपका बी न्यूज नेशन में। मैं हूं आबिद हुसैन शेख। महादायी विषय को लेकर कांग्रेस के बागी एमएलए नडहल्ली ने लगाए आरोप। उत्तर कर्नाटका में चल रहे महादायी नदी जल विवाद के प्रतिभटन हर जगह जोर पकड़ रहे हैं। मुद्दे बिहार शहर में देवर हिप्परगी मत क्षेत्र कांग्रेस के बागी एमएलए एएस पाटिल नडहल्ली देश के दोनों राष्ट्रीय पक्षों को घेरकर आरोप लगाते हुए कहा कि किसानों के पक्ष में ये दोनों पार्टियां किसी तरह का साथ देने वाली नहीं। पीने के पानी की मांग की जगह राजनीति करना छोड़ दे और उत्तर कर्नाटक के किसानों को अन्याय होने से बचाने का आग्रह करते हुए कांग्रेस और बीजेपी पर किसानों को लेकर अनदेखी करने का आरोप लगाया। इन दिनों नडहल्ली जनता दल एस से जुड़कर सरकार के खिलाफ विरोध प्रदर्शन कर रहे हैं। ಲಕ್ಷಾಂತರ ಜನ ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ। ಯಾತಕ್ಕೋಸ್ಕರ ಅಂತಂದ್ರೆ ಹಾವೇರಿ, ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಕುಡಿಯೋದಕ್ಕೆ ನೀರಿಲ್ಲ। ಆ ಮಹದಾಯಿನಲ್ಲಿ ಏನು ಕರ್ನಾಟಕಕ್ಕೆ ಸಿಗಬೇಕಾದಂತ 42 ಟಿಎಂಸಿ ನೀರಲ್ಲಿ ಕನಿಷ್ಠ 7.5 ಟಿಎಂಸಿ ನೀರನ್ನಾದರೂ ಕೂಡ ಕುಡಿಯೋದಕ್ಕೆ ಕೊಡಿ ಅಂತ ಹೇಳಿ ಆ ಭಾಗದ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ। ಆದರೆ ದೇಶದ ಎರಡು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಏನು ರಾಜಕೀಯ ಮಾಡ್ತಾ ಇದ್ದಾರೆ ಅದನ್ನ ಖಂಡಿಸಿ ಮುಂದಿನ 24 ಗಂಟೆಯಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳ ರಾಷ್ಟ್ರ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರುಗಳು ರಾಜಕಾರಣ ಮಾಡೋದನ್ನು ಬಿಟ್ಟು ಕೂಡಲೇ 7.5 ಟಿಎಂಸಿ ನೀರನ್ನ ಕುಡಿಯೋ ನೀರಿಗಾಗಿ ಕೊಡ್ತಕ್ಕಂಥ ಅಧಿಕೃತ ಆದೇಶವನ್ನು ಹೊರಡಿಸಬೇಕು। ಇಲ್ಲದೇ ಹೋದರೆ ಉತ್ತರ ಕರ್ನಾಟಕದ ಜನ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ಒದ್ದೋಡಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಹೋರಾಟದಲ್ಲಿ ಏನು ನಾವು ಒಂದು ಬಸವೇಶ್ವರ ಸರ್ಕಲ್ನ ಮಾನವ ಸರಪಳಿಯನ್ನು ಮಾಡಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ಬಂದು ಇವತ್ತಿನ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೇವೆ। ನಾವು ಈ ಒಂದು ಎರಡೂ ಸರ್ಕಾರಗಳಿಗೆ ಕೇಂದ್ರದಲ್ಲಿರ್ತಕ್ಕಂಥ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ನಿಮ್ಮ ಡ್ರಾಮಾ, ನಿಮ್ಮ ನಾಟಕ ಇನ್ನು ಮೇಲೆ ನಡೆಯಂಗಿಲ್ಲ। ನೀವೇನಿದ್ರು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೀವಿ। और खबरों के लिए देखते रहिए बी न्यूज नेशन।